ಸನಾತನ ಧರ್ಮದ 18 ಮಹಾಪುರಾಣಗಳಲ್ಲಿ ಅತ್ಯಂತ ಕುತೂಹಲಕಾರಿ ಹಾಗೂ ಅಷ್ಟೇ ಭಯ ಭಕ್ತಿಯನ್ನ ಹುಟ್ಟಿಸುವ ಪುರಾಣ ಅಂತಂದ್ರೆ ಅದು ಗರುಡ ಪುರಾಣ. ಸಾಮಾನ್ಯವಾಗಿ ನಮ್ಮ ಜನರಲ್ಲಿ ಒಂದು ನಂಬಿಕೆ ಇದೆ ಅಥವಾ ಭಯ ಕೂಡ ಇದೆ ಅಂತಾನೆ ಹೇಳಬಹುದು. ಗರುಡ ಪುರಾಣ ಅಂತಂದ್ರೆ ಅದು ಕೇವಲ ಸಾವು ನೋವುಗಳಿಗೆ ಸಂಬಂಧಿಸಿದ್ದು. ಇದನ್ನ ಸತ್ತವರ ಮನೆಯಲ್ಲಿ ಮಾತ್ರ ಓದಬೇಕು, ಈ ಒಂದು ಅಶುಭ ಸಮಯದಲ್ಲಿ ಮಾತ್ರ ಕೇಳಬೇಕು ಅಂತ. ಆದ್ರೆ ಇದು ನಿಜಾನಾ? ಈ ಪುರಾಣ ಕೇವಲ ಮರಣದ ನಂತರದ ಬದುಕನ್ನ ಮಾತ್ರ ಹೇಳುತ್ತಾ ಅಥವಾ ಬದುಕಿರುವಾಗಲೇ ನಾವು ಹೇಗೆ ಬಾಳ್ಬೇಕು ಎಂಬ ದಾರಿಯನ್ನ ತೋರಿಸುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದಕ್ಕೆ ನಮ್ಮೊಂದಿಗಿದ್ದಾರೆ ಪಂಡಿತ್ ದಿನೇಶ್ ಗುರುಜಿ. ಮನೆಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸೋಂ ಸೋಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ನೋಡಿ, ಒಬ್ಬ ವ್ಯಕ್ತಿ ಭಕ್ತಿಯಿಂದ ಅಥವಾ ಜ್ಞಾನಕ್ಕಾಗಿ ಗರುಡ ಪುರಾಣವನ್ನ ಮನೆಯಲ್ಲಿ ಓದಬೇಕು ಅಂತಂದ್ರೆ ಯಾವ ನಿಯಮಗಳನ್ನ ಪಾಲಿಸಬೇಕು, ಮತ್ತೆ ಯಾವುದೇ ನಿರ್ದಿಷ್ಟ ಮಾಸ ಅಥವಾ ದಿನ ಇದಕ್ಕೇನಾದ್ರೂ ಇದೆಯಾ ಅಂತ? ಮೊದಲಿಗೆ ಎಲ್ಲರಿಗೂ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಮನೆಯಲ್ಲಿ ಪಂಚಾಂಗ ಇಲ್ಲ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಪಂಚಾಂಗ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಮೊದಲು. ಎರಡನೇದು ಭಗವದ್ಗೀತೆ. ಎಲ್ಲೋ ಅಲ್ಲಿ ಇಲ್ಲಿ ಕೆಲವು ಸಂಸ್ಥೆಗಳು ಉಚಿತವಾಗಿ ಕೊಡ್ತಾ ಇದ್ದಾವೆ, ಅದಕ್ಕೆ ನಾವು ನಮ್ಮಲ್ಲೂ ಭಗವದ್ಗೀತೆ ಇದೆ ಅಂತ ಹೇಳ್ತೀವಿ. ಅದೋಗಿ ಚೆಕ್ ಮಾಡಿದ್ರೆ ಕ್ಲೀನಾಗಿ ಹೆಂಗೆ ನೀಟಾಗಿ ಒಳ್ಳೆ ಪುಸ್ತಕ, ಹೊಸ ಪುಸ್ತಕ ಹೆಂಗಿರುತ್ತೋ 3 ವರ್ಷ ಆಗಿದೆ ಹಾಗೇ ಇದೆ. ಸೊ ಮನೇಲಿ ಇಡಬೇಕು ಶುಭವಾಗಿರ್ತಕ್ಕಂಥ ಗ್ರಂಥ ಅಂತ ಹೇಳಿ ನಾವು ಅದನ್ನು ಇಡ್ತೀವಿ. ಕೆಲವರು ಎಲ್ಲೋ ಹೋದಾಗ, ಯಾವುದೋ ದೇವಸ್ಥಾನಕ್ಕೆ ಹೋದಾಗ, ಅಲ್ಲಿ ಇಲ್ಲಿ ಹೋದಾಗ, ಕಂಡಾಗ ತೊಗೊಂಬಂದು ಮನೇಲಿ ಒಂದು ಇಲ್ವಲ್ಲ ಇಡೋಣ ಅಷ್ಟೇ. ನಮ್ಮ ಬುದ್ಧಿ ಅಲ್ಲಿಗೆ ಸೀಮಿತ. ಓದ್ತಕ್ಕಂಥ ವಿಚಾರದಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರದಲ್ಲಿ ಗರುಡ ಪುರಾಣ ಅನ್ನೋದು 18 ಪುರಾಣಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪುರಾಣ. ವಿಷ್ಣು ಗರುಡನಿಗೆ ಹೇಳಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ. ಹಾಗೆ ಏನಪ್ಪ ಇದು ಗರುಡ ಪುರಾಣ ಅಂತಂದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಹೇಗೆ ನಾವು ಬದುಕಬೇಕು ಮತ್ತು ಹೇಗೆ ಸತ್ತಾದ ಮೇಲೆ ಈ ಆತ್ಮ ಏನಾಗುತ್ತೆ ಅನ್ನೋ ಒಂದು ವಿಚಾರಕ್ಕೆ ಗರುಡ ಪುರಾಣ ಬಂದಿರತಕ್ಕಂಥದ್ದು. ಇಲ್ಲಿ ಖಂಡಗಳಿದೆ, 2 ಖಂಡ, ಪೂರ್ವಕಾಂಡ ಮತ್ತು ಉತ್ತರಕಾಂಡ ಅಂತ ಇದೆ. ಪೂರ್ವ ಅಂದರೆ ಬದುಕಿನಲ್ಲಿ ಹೇಗಿದ್ವಿ, ಹೇಗಿರಬೇಕು, ಹೇಗೆ ಅಂತ. ಉತ್ತರಕಾಂಡ ಅಂದರೆ ನೆಕ್ಸ್ಟು ಲೈಫಲ್ಲಿ ಹೇಗೆ ನಾವು ಮುಂದುವರಿತೀವಿ ಅಂತ ಹೇಳ್ತಕ್ಕಂಥದ್ದು ಈ ಒಂದು ಪುರಾಣದಲ್ಲಿ ಬರ್ತಕ್ಕಂಥದ್ದು. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಮಗೆ ಕುತೂಹಲ ಏನು ಅಂತಂದರೆ ಆತ್ಮಗಳು ಹೇಗೆ ಸಂಚರಿಸ್ತವೆ, ನಮ್ಮ ಹಿಂದಿನ ಜನ್ಮದ ರಹಸ್ಯಗಳು ಮತ್ತು ಈಗಿನ ಜನ್ಮ ಮತ್ತು ಮುಂದಿನ ಜನ್ಮದ ರಹಸ್ಯಗಳನ್ನು ಅಲ್ಲಿ ವಿಷ್ಣು ಗರುಡನಿಗೆ ಹೇಳಿರ್ತಕ್ಕಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆತ್ಮ ಆ ಒಂದು ಪುಣ್ಯದ ಮೇಲೆ ಸ್ವರ್ಗಕ್ಕಾದರೂ ಹೋಗ್ಬೋದು, ನರಕಕ್ಕಾದರೂ ಹೋಗ್ಬೋದು. ಇದು ಒಂಥರ ನಮಗೆ ಒಂಥರ ಇನ್ಸೆಂಟಿವ್ ಇದ್ದಂಗೆ. ಮಾಡಿರ್ತಕ್ಕಂಥ ಪಾಪ ನರಕಕ್ಕೆ ಹೋಗಿದ ತಕ್ಷಣ ಅಲ್ಲಿ ಸಮಸ್ಯೆ ಅಂತ ಹೇಳಲ್ಲ. ಅಲ್ಲಿ ಗರುಡ ಪುರಾಣದಲ್ಲಿ ಕ್ಲಿಯರಾಗಿ ಹೇಳಿದೆ, ಆ ಆತ್ಮ ಶುದ್ಧೀಕರಣಕ್ಕೆ ಒಂದು ನರಕಕ್ಕೆ ಹೋಗ್ತಕ್ಕಂಥದ್ದು. ಅಲ್ಲಿ ಅನೇಕ ವಿಚಾರಗಳನ್ನ ಕೊಟ್ಟಿದ್ದಾರೆ. ಸುಡ್ತಕ್ಕಂಥ ನದಿಗಳಿರ್ತಕ್ಕಂಥದ್ದು ಅಥವಾ ವಿಷಜಂತುವಿಂದ ಕೂಡಿರ್ತಕ್ಕಂಥದ್ದು, ಆತ್ಮಕ್ಕೆ ಒಂದು ರೀತಿಯ ಒಂದು ಶೋಧನೆ ಆಗ್ತಕ್ಕಂಥದ್ದು, ಹಾಗೆ ಫಿಲ್ಟರ್ ಆಗ್ತಕ್ಕಂಥದ್ದು, ಪರಿಪೂರ್ಣವಾಗಿ ಆಚೆ ಬರ್ತಕ್ಕಂಥದ್ದು ಆತ್ಮಗಳಿಗೆ ಮಾತ್ರನೇ ಇದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ. ಅದಕ್ಕೆ ಪೂರಕವಾಗಿ ಆತ್ಮಶುದ್ಧಿಗೆ ಒಂದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಶ್ರಾದ್ದವನ್ನು ಮಾಡ್ತಕ್ಕಂಥದ್ದು ಅಂತ ಬರುತ್ತೆ. ಇಲ್ಲಿ ಒಟ್ಟು ಆತ್ಮದ ಒಂದು ಟ್ರಾವೆಲ್ ಕೊಟ್ಟಿದ್ದಾರೆ. ಆತ್ಮದ ಒಂದು ಟ್ರಾವೆಲ್ ಏನು ಅಂತಂದರೆ, ಆ ಒಂದು ದೇಹವನ್ನು ಬಿಟ್ಟಾಗ 13 ದಿವಸ ಆತ್ಮ ಆ ದೇಹದ ಹತ್ರನೇ ಇರುತ್ತಂತೆ. 13 ದಿವಸ ಆ ದೇಹದ ಹತ್ರನೇ ಇರುತ್ತೆ, ಅಥವಾ ಆ ಯಾರು ಸಂಬಂಧಿಕರಿರ್ತಾರೆ ಅವ್ರ ಹತ್ರನೇ ಇರುತ್ತೆ. 13 ದಿವಸನೂ ಇರುತ್ತೆ. ಯಾಕೆ ಅಂದರೆ ಆ ಆತ್ಮ ಆ ದೇಹನ ಭಾಳ ಹಚ್ಕೊಂಡಿರುತ್ತೆ.
ಆ ದೇಹದ ಜೊತೆ ಇರ್ತಕ್ಕಂಥ ಸಂಬಂಧಿಕರನ್ನೆಲ್ಲ ಹಚ್ಕೊಂಡಿರುತ್ತೆ, ತುಂಬ ಅಟ್ಯಾಚ್ಮೆಂಟ್. ಸೊ ಅದಕ್ಕೆ ಆ ಆತ್ಮಕ್ಕೆ ಒಂದು ಸೈಕಲ್ ಅಂತ ಫಸ್ಟ್ ಮಾಡ್ತಾರೆ. ಆ 13 ದಿವಸ ಒಂದು ರೀತಿಯ ಪ್ರಯಾಣಕ್ಕೆ ಸಿದ್ಧತೆ, ಮುಂದಿನ ಲೋಕಕ್ಕೆ ಪ್ರಯಾಣಕ್ಕೆ ಸಿದ್ಧತೆ 13 ದಿವಸ. ಆ 13 ದಿವಸ ಆತ್ಮಕ್ಕೆ ಜೊತೆಲಿ ಇರೋ ಥರನೇ ಭಾವನೆ ಇರ್ತಕ್ಕಂಥದ್ದು 13 ದಿವಸ. ಆ ಒಂದು ಸ್ಲೋ ಆಗಿ ಅದು ಆತ್ಮಕ್ಕೆ ಒಂದು ಬಲ ಕೊಡ್ತಕ್ಕಂಥ ಒಂದು 13 ದಿವಸದ ಒಂದು ಆಚರಣೆ. ಈ 13 ದಿವಸದ ಆಚರಣೆಯಲ್ಲಿ ಹೇಗೆ ಏನೇನು ವಿಚಾರಗಳು ಬರುತ್ತೆ, ಅದಾದ ನಂತರ 49 ದಿವಸ ಏನಾಗುತ್ತೆ ಆ ವಿಚಾರ ಮುಂದೆ ಮಾತಾಡೋಣ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ಮೇಡಮ್, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರು? ಮೇಡಮ್, ದಾವಣಗೆರೆಯಿಂದ ಕರೆ ಮಾಡ್ತಿರೋದು, ತೀರ್ಥಕುಮಾರ್ ಅಂತ. ಸರಿ ಸರ್, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್, ನನ್ನ ಬಗ್ಗೆನೇ ತಿಳ್ಕೊಬೇಕು. ಸರಿ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. ಮೇಡಮ್, 4/8/1995. 4/8/1995. ಹಾ ಮೇಡಮ್. ಸಮಯ ಸಂಜೆ 6:45 ಮೇಡಮ್. ಸಂಜೆ 6:45. ಎಲ್ಲಿ ಹುಟ್ಟಿದ್ದು? ಮೇಡಮ್, ಎಲ್ಲಿ ಹುಟ್ಟಿದ್ದು ಅಂತ? ದಾವಣಗೆರೆ ಇಲ್ಲ ಮೇಡಮ್, ಹಾಸ್ಪಿಟಲ್. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ, ಏನು ಪ್ರಶ್ನೆ ಇದೆ? ನಮಸ್ತೆ ಗುರುಗಳೇ. ಪ್ರಶ್ನೆ ಏನು? ಗುರುಗಳೇ, ನಾನು ಈ ತರ ಲೇಔಟ್ ಸಿಟಿ ಡೆವಲಪ್ಮೆಂಟ್ ಮಾಡ್ತೀವಲ್ಲ, ಅದ್ರಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಓಕೆ. ಈಗ ಅದ್ರದ್ದು ಬಿಸ್ನೆಸ್ ಡೌನ್ ಇದೆ ಅಂತಂದು ನಿಲ್ಸಿದ್ದಾರೆ. ಓಕೆ. ಈಗ ಅದಕ್ಕೆ ನಾನು ಓನ್ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತಂದಿದ್ದೀನಿ. 2026 ಆಗಸ್ಟ್ವರೆಗೂ ಏನೂ ಮಾಡಬೇಡಿ. 2026 ಆಗಸ್ಟ್ವರೆಗೂ ಕೂಡ ಶನಿ ದಶೆ ಮುಗಿತಾ ಇದೆ, ನೀವು ನೋಡ್ಬೋದಲ್ಲಿ. ಬುಧ ದಶೆ ಪ್ರಾರಂಭವಾಗುತ್ತೆ. ಬುಧ ದಶೆ ಕಾಂಬಿನೇಷನಲ್ಲಿ ಬಿಸ್ನೆಸ್ ಇದೆಯಾ ಅಂತ ನಾವು ನೋಡಿದಾಗ ಆ ಬಿಸ್ನೆಸ್ ಕಾಂಬಿನೇಷನಲ್ಲಿ ಈಗಿರ್ತಕ್ಕಂಥ ಶನಿ ಸ್ವಲ್ಪ ನಿಮಗೆ ಮೀಡಿಯಮ್ ಪ್ರಾಫಿಟು ಲಾಸ್ ಅಂತ ತೋರಿಸ್ತಾ ಇದೆ. ಆಮೇಲೆ ಇಲ್ಲಿ ಹೈ ಪ್ರಾಫಿಟ್ ಲಾಸ್ ಅಂತ, ಲಾಸ್ ಕಮ್ಮಿ ಇದೆ, ತುಂಬ ಪ್ರಾಫಿಟ್ ತುಂಬ ಹೈ ಅಂತ ತೋರಿಸ್ತಾ ಇದೆ. ಇಲ್ಲಿ 7ನೇ ಮನೆ ಆಗಿರ್ತಕ್ಕಂಥ ಬುಧನ ನಕ್ಷತ್ರದಲ್ಲೇ ಇದ್ದಾನೆ, ರಾಹುವಿನ ಒಂದು ಸಬ್ಲಾಡಲ್ಲಿರ್ತಕ್ಕಂಥ ಒಂದು ಕಾಂಬಿನೇಷನ್ ಬರ್ತಾ ಇದೆ. ಅತ್ಯುತ್ತಮವಾಗಿರ್ತಕ್ಕಂಥ ಬಿಸ್ನೆಸ್ಸು ಇಲ್ಲಿ ನಿಮ್ಮದಾಗುತ್ತೆ, ಯಾವುದೇ ರೀತಿಗೆ ತೊಂದರೆ ಇಲ್ಲ. ಸೊ 7ನೇ ಮನೆ ಬಂದಿರತಕ್ಕಂಥ ಬುಧ ಬಲಗೈ ಕಿರುಬೆರಳಿಗೆ ಒಂದು ಎಮರಾಲ್ಡನ್ನು ಧರಿಸಿ ಒಂದು ಕೈಲಾಶ ಯಂತ್ರವನ್ನು ಸ್ಥಾಪನೆ ಮಾಡಿ, ಹಾಗೆ 8 ಮುಖದ ರುದ್ರಾಕ್ಷಿ ಹಾಕಿ 2026 ಮಧ್ಯಭಾಗದಿಂದ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರು? ಬಳ್ಳಾರಿಯಿಂದ. ತಮ್ಮ ಹೆಸರು ಸರ್? ಬಳ್ಳಾರಿಯಿಂದ ಮಾಡ್ತಾ ಇದ್ದೀವಿ, ಬಳ್ಳಾರಿಯಿಂದ. ನಿಮ್ಮ ಹೆಸರು? ನರೇಂದ್ರ ಬಾಬು ಮೇಡಮ್, ನರೇಂದ್ರ ಬಾಬು. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಸರ್? ನನ್ನ ಬಗ್ಗೆನೇ ತಿಳ್ಕೊಳ್ಬೇಕು. ನಂದು ವೃಶ್ಚಿಕ ರಾಶಿ. ಈಗ ನಿಮ್ಮ ಹುಟ್ಟಿದ ದಿನಾಂಕ ಗೊತ್ತಿಲ್ವಾ? ಗೊತ್ತಿದೆ, 11/10/1964. 11/10/1964. ಸಮಯ? ಹೌದು ಮೇಡಮ್. ಸಮಯ ಬೆಳಿಗ್ಗೆ 9 ಗಂಟೆ ಮೇಲೆ, 9:15 or 9:30. ಕರೆಕ್ಟಾಗಿ ಟೈಮ್ ಗೊತ್ತಿಲ್ಲ ಅಂತಂದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. ಇಲ್ಲ, ಅದೇ 9:15 ಒಳಗೆ ಅಂತ ಹೇಳ್ತಿದ್ರು ನಮ್ಮ ತಾಯಿ. ಓಕೆ, ಎಲ್ಲಿ ಹುಟ್ಟಿದ್ದು? ಮೈಲಾರ ಅಂತ ಹೇಳಿ, ಬಳ್ಳಾರಿ ಡಿಸ್ಟ್ರಿಕ್ಟ್ ಮೈಲಾರ. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ಓಕೆ ಓಕೆ. ಏನು ವಿಚಾರ ಇತ್ತು, ಏನು ಪ್ರಶ್ನೆ? ಅಲ್ಲ ಇಲ್ಲ, ಏನಿಲ್ಲ. ಈಗ ವೃಶ್ಚಿಕ ರಾಶಿಯವರಿಗೆ ಪರವಾಗಿಲ್ಲ ಅಂತಿದೆ ಅಲ್ಲ, ನಾಳೆ ಗ್ರಹಣದ್ದು. ಹಾಗಾಗಿ ಎಲ್ಲ ಚೆನ್ನಾಗೇ ಇದೆ ಅಂತಂದ್ರು. ನಾವು ನೋಡಿ ಎಷ್ಟೋ ವಿ ಆರ್ ಫೇಸಿಂಗ್ ನಂಬರ್ ಆಫ್ ಪ್ರಾಬ್ಲಮ್ಸ್. ಅದಕ್ಕೆ ಅದ್ರ ಬಗ್ಗೆ ಕೇಳೋಣ ಅಂತೇಳಿ ಮಾಡಿದೆ ಸರ್. ನಿಮ್ಮ ದಶಾಭುಕ್ತಿ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. 2018 ಆದ ನಂತರ ರಾಹು ಭುಕ್ತಿ ಬರುತ್ತೆ. 2000 ರಾಹು ಭುಕ್ತಿ ನಡೀತಾ ಇದೆ ಈಗ. ರಾಹುವಿನ ಕಾಂಬಿನೇಷನಲ್ಲಿ ಮತ್ತು ಶನಿಯ ಕಾಂಬಿನೇಷನಲ್ಲಿ 9 ಸ್ವಲ್ಪ ಏಳಿಗೆಯನ್ನು ಸ್ವಲ್ಪ ಕಮ್ಮಿ ಕೊಡ್ತಕ್ಕಂಥ ಒಂದು ವಿಚಾರ. ಹಾಗೆ ಅಂತರ್ಭುಕ್ತಿನೂ ಕೂಡ ರಾಹುನೇ ನಡೀತಾ ಇರತಕ್ಕಂಥದ್ದು. ಏನು ಸಮಸ್ಯೆ ಅಂತ ಹೇಳಿದ್ರೆ ಆ ಏರಿಯಾದಲ್ಲಿ ನೋಡ್ಬೋದು ನಾವು. ಹೌದಾ? ಅಂದ್ರೆ ನಾವು ಎಲ್ಲ ನಮ್ಮ ಸೋದರ ಮಾವನೇ ಹೇಳಿದ್ದೆಲ್ಲ ಇದು ಮಾಡ್ತಾ ಇರ್ತೀವಿ. ಮಂತ್ರ ತಗೊಂಡಿದ್ದು, ದೀಕ್ಷೆ ಇದು ಮಾಡಿದ್ರು ಎಷ್ಟೋ ಕೆಲವೊಂದು ಮನಸ್ಸಿಗೆ ನೆಮ್ಮದಿದ್ರದ್ದೇ ಮೇನ್ ಅಲ್ಲ ಸರ್ ಈಗ ಇರೋದು. ಅದನ್ನ ಕೇಳ್ತಾ ಇರ್ತೀವಿ, ಅದು ಬರಬೇಕು ಅಂತ. ಮನಸ್ಸಿಗೆ ನೆಮ್ಮದಿ ಬರಬೇಕು ಅಂದ್ರೆ ಆಸೆ ಬಿಡಬೇಕು. ಆಸೆ ಬಿಟ್ರೆ ಎಲ್ಲ ನೆಮ್ಮದಿನೂ ಇರುತ್ತೆ ಅಲ್ವಾ? ಅದು ನಿಜ, ಅದು ನಿಜನೇ. ನಾವು ಇದ್ದಿದ್ರಲ್ಲೇ ತೃಪ್ತಿ ಜೀವನದ್ದೇನೆ ಅನ್ಕೊಳ್ಳೋದು. ಅದಕ್ಕೆ ತೃಪ್ತಿ ಜೀವನ ಅಂತ ಎಲ್ಲೂ ಇಲ್ಲ ಸರ್.
ಅದೇ ಅದೇ ತೃಪ್ತಿ ಜೀವನ ಅಂತ ಯಾರೂ ಇಲ್ಲ ಇಲ್ಲಿ ಭಾರತದಲ್ಲಿ, ಯಾರೂ ಇಲ್ಲ. ಅಲ್ಲ ಇಲ್ಲ, ಬಟ್ ಮನಸ್ಸಿಗೆ ನಾವು ಅನ್ಕೊಂಡ್ಬಿಟ್ರೆ ನಾವು ತೃಪ್ತಿ, ವಿ ಆರ್ ಹ್ಯಾಪಿ ಅಂದ್ರೆ ಹ್ಯಾಪಿ, ಅನ್ಹ್ಯಾಪಿ ಅಂದ್ರೆ ಸಾವಿರಾರು ಸಮಸ್ಯೆ ಬರುತ್ತಲ್ಲ, ಆ ಥರ. ಕರೆಕ್ಟ್ ಅಲ್ಲ ಸರ್? ರಾಹು 7ನೇ ಮನೇಲಿ ಇರ್ತಕ್ಕಂಥದ್ದು 7, 8, 11 8 ಮುಖದ ರುದ್ರಾಕ್ಷಿ ಹಾಕಿ ನಿಮಗೆ ತೃಪ್ತಿ ಹೆಚ್ಚಾಗುತ್ತೆ. ಯಾಕಂದ್ರೆ 7ನೇ ಮನೆ ನಮಗೆಲ್ಲ ಬಯಕೆಗಳೆಲ್ಲ ಸಿಕ್ಕಿದೆ ಅನ್ನೋ ಒಂದು ಭಾವನೆ 7ನೇ ಮನೆ ಬರ್ತಕ್ಕಂಥದ್ದು. ಹೌದಾ? 7 ಮುಖದ ರುದ್ರಾಕ್ಷಿ ಹಾಕಿ ಒಂದು ದುರ್ಗಾ ಸಪ್ತಸತಿ ಸಾಧ್ಯವಾದ್ರೆ ಜಪ ಮಾಡಿ. ನೀವು ಜಪ ಮಾಡ್ತೀನಿ ಅಂತಲ್ಲ, ದುರ್ಗಾ ಸಪ್ತಸತಿ ಬಹಳ ಒಳ್ಳೆಯದು. ಎಲ್ಲಿರೋದನ್ನೇ ಹೇಳಿದ್ರೆ ನೋಡಿ ಸರ್, ನಿಜವಾಗ್ಲೂ ಐ ಮಸ್ಟ್ ಅಪ್ರಿಷಿಯೇಟಿವ್. ಅದನ್ನ ಮಾಡ್ತಾ ಇರ್ತೀವಿ ನಾವು ಎಲ್ಲ. ಈ 7 ರಾತ್ರಿಗಳು ಮಾಡ್ಬೇಕು ಅಂತ, ಕಾಲರಾತ್ರಿ, ಮೋಹರಾತ್ರಿ ಅಂತೇಳಿ, ಶಿವರಾತ್ರಿ, ಇದಕ್ಕೆಲ್ಲ ಮಾಡ್ಬೇಕು ಅಂತ ಹೇಳಿ ಅದನ್ನ ನಾವು ಮಾಡ್ತೇನೆ. ಅದು ಪಾರಾಯಣ ಅಂದ್ರೆ ಸಪ್ತಶತಿ ಪಾರಾಯಣ. ಯಾಕೆಂದ್ರೆ ಯಾವ ಗ್ರಹ ನಡೀತಾ ಇರುತ್ತೆ, ಆ ಮನುಷ್ಯನಿಗೆ ಯಾವ ಒಂದು ದೇವರ ಮೇಲೆ, ಯಾವ ಒಂದು ಗ್ರಹದ ಮೇಲೆ ಆಸಕ್ತಿ ಬರ್ತಕ್ಕಂಥದ್ದು ಈಸಿಯಾಗಿ ಕಂಡುಹಿಡಿಬೋದು. ಅಂಥದ್ದೇನು ತೊಂದರೆ ಇಲ್ಲ. ಯಾವ್ಯಾವ ದಶೆ ಬಂದಾಗ ನಮಗೆ ಗೊತ್ತಾಗುತ್ತೆ ಅವರಿಗೆ ಯಾರ ಮೇಲೆ ಒಲವು ಜಾಸ್ತಿ ಇರುತ್ತೆ ಅಂತ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ. ಜೋರಾಗಿ ಮಾತಾಡಬೇಕು. ಹಲೋ ಹಲೋ ನಮಸ್ತೆ ಮಾ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ತಮ್ಮ ಹೆಸರು? ನನ್ನ ಹೆಸರು ಮುರಳಿ ಅಂತ. ಮುರಳಿ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಮುರಳಿ ಅವರೇ? ನನ್ನ ಬಗ್ಗೆನೇ. ನಿಮ್ಮ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ತಿಳಿಸಿ. 21ನೇ ತಾರೀಕು. ಸ್ವಲ್ಪ ಸೌಂಡ್ ಕೊಡಿ. 21ನೇ ತಾರೀಕು, ಹಾಂ, 3ನೇ ತಿಂಗಳು, ಹಾಂ. 1964ನೇ ಇಸ್ವಿ. ಸಮಯ 2:20 AM. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ಹುಟ್ಟಿದೂರು ಯಾವುದು? ಕೋಲಾರ. ಏನು ಪ್ರಶ್ನೆ? ಇದು ಬಿಸ್ನೆಸ್ ಏನ್ ಮಾಡ್ಬೇಕು ಫ್ಯೂಚರ್ ಅಂತ. ಆಮೇಲೆ ಇದು ಒಂದು ಪ್ರಾಪರ್ಟಿ ತಗೋಬೇಕು ಅಂತಿದ್ದೀವಿ, ಅದಾಗತ್ತಾ ಅಂತ. ಫ್ಯೂಚರ್ ಅಂದರೆ ಈಗ ನಿಮ್ಗೆ 60 ವರ್ಷ ಅಲ್ವಾ? ಹೌದು, 62 ವರ್ಷ ಆಯ್ತು. ಓಕೆ, ಈಗ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಬಂದಿದೆಯಾ? ಒಂದು 10 ವರ್ಷದಿಂದ ಏನು ಮಾಡಲಿಲ್ಲ, ಸುಮ್ಮನೆ ಇದ್ದೆ. ಮೊದಲು ಮಾಡ್ತಾ ಇದ್ದೆ. ಬಿಸ್ನೆಸ್ ಕಾಂಬಿನೇಷನ್ ಇಲ್ಲಿ ಮೇಜರ್ ಆಗಿ ತೋರಿಸ್ತಾ ಇಲ್ಲ. ರಿಯಲ್ ಎಸ್ಟೇಟ್ ಮಾಡ್ಬೋದು, ಕ್ರಯ ವಿಕ್ರಯ ಅಂತ ಕರಿತೀವಿ, ಅದನ್ನು ಮಾಡ್ಬೋದು. ಬುಧ ದೇಶ ಇರ್ತಕ್ಕಂಥದ್ದು ಎಲ್ಲ 3ನೇ ಮನೆ ಬಂದಿರತಕ್ಕಂಥದ್ದು ಅಂತಂದರೆ ವೆಹಿಕಲ್ ಡೀಲರ್ಶಿಪ್ಪು ಅಥವಾ ಒಂದು ರಿಯಲ್ ಎಸ್ಟೇಟೇ ಅಥವಾ ಜಮೀನು ಸೇಲ್ ಮಾಡೋದು ಮಾಡ್ತಕ್ಕಂಥದ್ದು. ಅದೊಂದೇ ಲೈನು. ಇವಾಗ ಏನೂ ಮಾಡಿಲ್ಲ ಅಂದರೆ ಅದೊಂದು ತೋರಿಸ್ತಾ ಇದೆ. ಸೊ ಹಣ ಜಾಸ್ತಿ ಬರಬೇಕು ಅಂತಂದರೆ 2ನೇ ಮನೆ ಇರ್ತಕ್ಕಂಥ ಒಂದು ಕಾಂಬಿನೇಷನ್ನು ಇಲ್ಲಿ ನಿಮಗೆ ಶನಿ ಬಂದಿರೋದ್ರಿಂದ, ಶನಿ ನಿಮಗೆ ಹಣವನ್ನು ಜಾಸ್ತಿ ಕೊಡಬೇಕು ಅಂದರೆ ಬಲಗೈ ಮಧ್ಯದ ಬೆರಳಿಗೆ ಒಂದು ಬ್ಲೂ ಸಫೈರನ್ನು ಧರಿಸಿ. ಹಾಗೆ ಒಂದು ರುದ್ರಾಕ್ಷಿ ಸಜೆಸ್ಟ್ ಮಾಡ್ತೀನಿ. 8 ಮುಖದ ರುದ್ರಾಕ್ಷಿ ಹಾಕಿ. ಇವೆರಡರಿಂದ ನಿಮಗೆ 8 ಮುಖದ ಹಾಕಿ. ಯಾವ ಲೈನಲ್ಲಿ ಹೋಗ್ತೀರಾ ಅಲ್ಲಿ ಸಕ್ಸಸ್ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಈ ಒಂದು ವಿಚಾರ ನಾವೇನು ತೆಗೆದುಕೊಂಡಿದ್ದೀವಿ, ಗರುಡ ಪುರಾಣ ವಿಚಾರವನ್ನು ನಾವೇನು ಮಾತನಾಡ್ತಾ ಇದ್ದೀವಿ, ಸಾಕಷ್ಟು ಪ್ರಶ್ನೆಗಳು ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ನಾವು ಡೀಟೇಲ್ಸನ್ನು ಕೊಡ್ತಾ ಹೋಗೋಣ ವೀಕ್ಷಕರಿಗೆ. ಈಗ ಬ್ರೇಕ್ ತೆಗೆದುಕೊಂಡು ಬೇಗ ವಾಪಸ್ ಆಗೋಣ. ಗುರುಜಿ, ನೀವು ಹೊಸ ಮನೆ ಅಥವಾ ಅಂಗಡಿ ಅಥವಾ ಫ್ಯಾಕ್ಟ್ರಿಯನ್ನು ಕಟ್ಟುವಂತಹ ಪ್ಲ್ಯಾನ್ನಲ್ಲಿ ಇದ್ದರೆ ಈ ಅಡಿಪಾಯದಿಂದಲೇ ವಾಸ್ತುವನ್ನು ಭದ್ರವಾಗಿಸೋದಕ್ಕೆ ಫೌಂಡೇಶನ್ ಕಿಟ್ ಅಂತ ಸಿಗುತ್ತೆ. ಅದನ್ನು ನೀವು ಗುರುಜಿಯವರ ಬಳಿ ಪಡೆದುಕೊಳ್ಬಹುದು. ಅದೇ ರೀತಿಯಾಗಿ ಈಗಾಗಲೇ ಮನೆ ಕಟ್ಬಿಟ್ಟಿದ್ದೀವಿ, ಈಗಾಗಲೇ ಫ್ಯಾಕ್ಟ್ರಿಯನ್ನು ಕೂಡ ನಿರ್ಮಾಣ ಮಾಡಿಬಿಟ್ಟಿದ್ದೀವಿ, ಏನು ಮಾಡೋದು, ಸ್ವಲ್ಪ ಸಮಸ್ಯೆಗಳಾಗ್ತಾ ಇದೆ ಅಂತ ಕೂಡ ಹೇಳೋರು ಕೂಡ ಅವ್ರಿಗೂ ಕೂಡ ಈ ಒಂದು ಇಂಟರ್ನಲ್ ಕಿಟ್ ಅಂತ ಸಿಗುತ್ತೆ. ಅವರು ಅದನ್ನು ಪರ್ಚೇಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಅದೇ ರೀತಿಯಾಗಿ ನಕ್ಷತ್ರ ನಾಡಿ ತರಗತಿಗಳು ಇದೇ ಏಪ್ರಿಲ್ 20ನೇ ತಾರೀಕಿನಿಂದ ಆರಂಭ ಆಗ್ತಾ ಇದೆ. ನೀವು ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಒಂದು ವಿರಾಮ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ,
ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಲರ್ಸ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ ಮಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ದಕ್ಷಿಣ ಕನ್ನಡದಿಂದ, ಮಂಗಳೂರು. ತಮ್ಮ ಹೆಸರು? ಎಸ್ ಅಬಿದ್ದೀನ್. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಕುಟುಂಬದ ಬಗ್ಗೆ ಮೇಡಮ್. ನಿಮ್ಮ ಕುಟುಂಬದ ಬಗ್ಗೆ. ಸರಿ, 1 ರಿಂದ 249 ಸಂಖ್ಯಾಶಾಸ್ತ್ರಕ್ಕೆ ಹೋಗೋಣ. ನಂಬರ್ ಹೇಳಿ. 110. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ಕುಟುಂಬದ ಬಗ್ಗೆ ಏನು ಕೇಳಬೇಕು? ನಮಸ್ಕಾರ. ನಮ್ಮ ಕುಟುಂಬದಲ್ಲಿ ಸರ್, ನಮಸ್ಕಾರ ಸರ್ ಗುರುಜಿ. ಹೇಳಿ. ನಮ್ಮ ಕುಟುಂಬದಲ್ಲಿ ಏರಿಳಿತ ಆಗ್ತದೆ ಕೆಲವೊಮ್ಮೆ ಕೆಲವು ತೊಂದರೆ ಬರ್ತಾ ಉಂಟು ಮೇಡಮ್ ಸರ್. ಈಗ ನೀವು ಜನರಲ್ ಆಗಿ ಕೇಳಿದ್ರೆ ಕುಟುಂಬದಲ್ಲಿ ಏನಾದ್ರು ಜಗಳಗಳಾಗ್ತಾ ಇದೆಯಾ ಅಥವಾ ಆಸ್ತಿ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದೆಯಾ ಆ ಥರ ಒಂದು ಸ್ಪೆಸಿಫಿಕ್ ಆಗಿ ಹೇಳಬೇಕು. ಈಗ ಕುಟುಂಬದಲ್ಲಿ ಪ್ರಾಬ್ಲಮ್ ಆಗ್ತಾ ಇದ್ರೆ ಈಗ ದೇಶದಲ್ಲೂ ಪ್ರಾಬ್ಲಮ್ ಆಗ್ತಾ ಇದೆ. ಏನು ಪ್ರಾಬ್ಲಮ್ಮು? ಆರ್ಥಿಕ ಪರಿಸ್ಥಿತಿ ಪ್ರಾಬ್ಲಮ್ಮಾ ಅಥವಾ ಆರೋಗ್ಯದ ಸಮಸ್ಯೆ? ಆ ಥರ ಕರೆಕ್ಟಾಗಿ ಹೇಳಬೇಕಲ್ವಾ? ಕೆಲವು ಆರೋಗ್ಯದ ಸಮಸ್ಯೆ ಆಗ್ತಾ ಅಂದರೆ ಎಂಟೈರ್ ಕುಟುಂಬಕ್ಕೆ ಆರೋಗ್ಯ ಸರಿ ಇಲ್ವಾ? ಎಲ್ಲ ಹಾಸ್ಪಿಟಲ್ ಇದ್ದೀರಾ? ಇಲ್ಲ, ಮನೆಯಲ್ಲಿ ಇದ್ದಾರೆ. ಕೆಲವು ಸರಿ ಮಂಗಳೂರು ಕಡೆ ಸ್ವಲ್ಪ ಈ ಕುಟುಂಬದ ಸಮಸ್ಯೆ ಅಂತ ಜನರಲ್ ಆಗಿ ಮಂಗಳೂರು ಕಡೆ ಹೇಳ್ತಾರೆ. ಈ ಅಷ್ಟಮಂಗಲ ಪ್ರಶ್ನೆ ಹೋದಾಗ ಕುಟುಂಬ ಸಮಸ್ಯೆ ಅಂದ್ಬಿಡ್ತಾರೆ. ಸ್ಪೆಸಿಫಿಕ್ ಆಗಿದ್ರೆ ಮಾಡ್ಬೋದು. ಕುಟುಂಬ ಅಂದ ತಕ್ಷಣ ಎಲ್ಲ ಬನ್ನಿ, ಎಲ್ಲ ಇಷ್ಟ ಹಾಕಿ ಅಂತ ಹೇಳ್ಬಿಡ್ತಾರೆ. ಜಗಳಗಳಾಗ್ತಾ ಇದೆ, ಅದನ್ನೇ ಇಲ್ಲಿ ಹಾಕಿರೋದು. 6ನೇ ಮನೆ, ಮತ್ತೆ ಕೆಲವು ಕಾಯಿಲೆ, ಕುಟುಂಬದಲ್ಲಿ 2ನೇ ಮನೆ ರಾಹು, 6ನೇ ಮನೆ ಒಬ್ರಿಗೊಬ್ಬರಿಗೆ ಆಗ್ಬರಲ್ಲ ಅಂತ ಇಲ್ಲಿ 6ನೇ ಮನೆ ತೋರಿಸ್ತಾ ಇದೆ. ಒಂದು ಸಜೆಷನ್ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಎಲ್ಲರಿಗೂ ಸೇರಿಸಿ ಎಷ್ಟು ಜನ ಇದ್ದಾರೋ ಒಬ್ರೊಬ್ರಿಗೂ ಅರ್ಧ ಕೆ ಜಿ ಇದ್ದಲು ಬರುತ್ತೆ. ಆ ಇದ್ದಲನ್ನು ಎಷ್ಟು ಜನ ಇದ್ದಾರೆ ನಿಮ್ಮ ಕುಟುಂಬದಲ್ಲಿ, ಇದ್ದಲನ್ನು ತೊಗೊಂಡು, ಇದ್ದಲು ಗೊತ್ತಲ್ಲ, ಚಾರ್ಕೋಲ್ ತೊಗೊಂಡು ಹರಿಯೋ ನದಿಯಲ್ಲಿ ಬಿಡಬೇಕು. 5 ಜನ ಇದ್ದರೆ 2.5 kg, 10 ಜನ ಇದ್ದರೆ ಅರ್ಧ ಕೆ ಜಿ, 5 kg. ಹರಿಯೋ ನದಿ, ನಿಮ್ಮ ಯಾವ ಊರಲ್ಲಿ ಇದ್ರೋ ಅಲ್ಲಿ ಹರಿಯೋ ನದಿ ಇರ್ತಕ್ಕಂಥದ್ದು, ಕೆರೆ ಇರ್ತಕ್ಕಂಥದ್ದು ಎಲ್ಲಿರುತ್ತೋ ಅದನ್ನು ನೀವು ಸುರಿಬೇಕಾಗತ್ತೆ. ಅದರ ಜೊತೆಗೆ ನಮ್ಮಲ್ಲಿ 5-6 ಜನ ಇದ್ದಾರೆ. ಅಲ್ಲಲ್ಲ, ನೀವು ಮಾಡ್ಕೊಳ್ಳಿ, ನೀವು ಲೆಕ್ಕ ಮಾಡ್ಕೋಬೇಕು. ಓಕೆ, ಸಮಯದ ಅಭಾವದಿಂದ ಸ್ವಲ್ಪ ಬೇಗ ಮಾತಾಡಬೇಕು. ಓಕೆ, ಅದರ ಜೊತೆಗೆ ಕೈಲಾಶ ಯಂತ್ರವನ್ನು ಸ್ಥಾಪನೆ ಮಾಡಿ, ನೀವು 8 ಮುಖ, ನೀವು ಹಿರಿಯರಾಗಿದ್ದರೆ 8 ಮುಖದ ರುದ್ರಾಕ್ಷಿ ಹಾಕಿ, ಹಾಗೆ ಗುರುವಾರ ಬಡವರಿಗೆ ಬಾಳೆಹಣ್ಣನ್ನು ದಾನ ಮಾಡಿ. ಇಷ್ಟು ಮಾಡಿದ್ರೆ ನೋಡಿ ಬಹಳಷ್ಟು ಬದಲಾವಣೆ ಆಗುತ್ತೆ ಇದರಲ್ಲಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಜಗದೀಶ್ ಅಂತ ಕೊಪ್ಪಳದಿಂದ ಕರೆ ಮಾಡ್ತಿದ್ದೀನಿ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ನನ್ನ ಡೇಟ್ ಆಫ್ ನಿಮ್ಮ ಹುಟ್ಟಿದ ದಿನಾಂಕ, ಸಮಯವನ್ನು ತಿಳಿಸಿ. 12 ಡಿಸೆಂಬರ್ 1985. ಓಕೆ, ಸಮಯ? 12 ಡಿಸೆಂಬರ್ 1985 ಮಧ್ಯಾಹ್ನ 1:30. ಮಧ್ಯಾಹ್ನ 1:30. ಹೌದು. 1985 ಅಲ್ವಾ? ಹೌದು ಮೇಡಮ್, ಹೌದು. ಓಕೆ, ಎಲ್ಲಿ ಹುಟ್ಟಿದ್ದು? ಇಲ್ಲಿ ಬಾಗಲಕೋಟೆ ಡಿಸ್ಟಿಕ್, ಗುಳದಗುಡ್ ತಾಲೂಕು ಮೇಡಮ್. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ಹೇಳಿ.
ಸರ್ ನಮಸ್ಕಾರ. ನನ್ನ ಪ್ರಶ್ನೆ ಏನಂತಂದ್ರೆ, ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಗುರುವೆ. ಈಗ ನಮ್ದು ಟ್ರಾನ್ಸ್ಫರ್ ಆಗೋದಿದೆ, ಏಪ್ರಿಲ್ ಮೇಲೆ ಟ್ರಾನ್ಸ್ಫರ್ ಆಗುತ್ತದೆ. ನಾನು ಇವಾಗ ಇರೋ ಪ್ಲೇಸ್ಗೆಲ್ಲೇ ಟ್ರಾನ್ಸ್ಫರ್ ಆಗುತ್ತಾ ಅಥವಾ ಬೇರೆ ಡಿಸ್ಟಿಕ್ಗೆ ಏನಾರ ಆಗುತ್ತಾ ಅದನ್ನ ತಿಳ್ಕೊಬೇಕಾಗಿತ್ತು. ನೋಡಿ, 2026 ಮೇಗೆ ಕೇತು ಮುಗಿಯುತ್ತೆ. ಚಂದ್ರ ಮತ್ತು ಕೇತು 2026 ಮೇಗೆ. ಮೇ ಆದ ನಂತರ ಬುಧ ಕಾಂಬಿನೇಷನು ಸ್ವಲ್ಪ ದೂರನೇ ಆಗುತ್ತೆ. ಯಾಕಂದರೆ 8ನೇ ಮನೆ ತೋರಿಸ್ತಾ ಇದೆ. ಯಾವಾಗ 8ನೇ ಮನೆ ತೋರಿಸ್ತಾ ಇದೆಯೋ ನಮಗೆ ಒಳ್ಳೆ ಕಡೆ ಇರದೇ ಇರ್ತಕ್ಕಂಥದ್ದು. ಯಾಕಂದರೆ ನಾವು ಎಲ್ಲಿ ನಾವು ಇರ್ತೀವೋ ಅಲ್ಲಿಂದ ಸ್ವಲ್ಪ ಚೆನ್ನಾಗಿರ್ತಕ್ಕಂಥ ಒಂದು ಕ್ಷೇತ್ರಕ್ಕೆ ಹೋಗಬೇಕು ಅಂತಂದರೆ ಶುಭವಾಗಿರ್ತಕ್ಕಂಥದ್ದು ಬರುತ್ತೆ. ನೆಕ್ಸ್ಟು 2025 ಆದಮೇಲೆ ಕೇತು ಮುಗಿದಾದ ಮೇಲೆ ನೆಕ್ಸ್ಟು ಶುಕ್ರನ ಕಾಂಬಿನೇಷನ್ 2028 ಬಂದಾಗ ಈ ಶುಕ್ರನ ಕಾಂಬಿನೇಷನ್ ನಾವು ನೋಡಿದಾಗ ಯಾವ ರೀತಿ ಇರ್ತಕ್ಕಂಥದ್ದು ಅಂತ ನಾವು ಅರ್ಥ ಮಾಡ್ಕೋಬೇಕು. 8 ಬಂದಿದೆ. 8 ಅಂದರೆ ನಾಟ್ ಎ ಕಂಫರ್ಟಬಲ್ ಪ್ಲೇಸ್ ಅಂತ ಕರಿತೀವಿ. ಏನು ಮಾಡೋಕ್ಕಾಗಲ್ಲ. ಇದು 9 ಸ್ವಲ್ಪ ಇರೋ ಕಡೆ ಚೆನ್ನಾಗಿರಬೇಕು ಅಂದರೆ ಅಲ್ಲಿ ನೀವು ಮೂಲ ದಶಾಗೆ ಹೋಗಬೇಕು. ದಶದ ಮೂಲ ಯಾವುದು ಅಂತಂದರೆ ಕೇತು ಇರೋದ್ರಿಂದ ಬಲಗೈ ಒಂದು ಉಂಗುರದ ಬೆಳಗ್ಗೆ ಕ್ಯಾಟ್ಸೈ ಹಾಕ್ಕೊಳ್ಳಿ. ಹೋಗಿರೋ ದೂರ ಕಡೆನೂ ಸ್ವಲ್ಪ ಸಮಸ್ಯೆ ಆಗದಂಗೆ ನೆಮ್ಮದಿಯಾಗಿರೋಕ್ಕೆ ಹೆಲ್ಪ್ ಆಗುತ್ತೆ. ದೂರನೇ ತೋರಿಸ್ತಾ ಇದೆ. ಸ್ವಲ್ಪ ದಾನ ಸಜೆಸ್ಟ್ ಮಾಡ್ತೀನಿ. ದಾನದಿಂದ ಸ್ವಲ್ಪ ಏನಾದ್ರು ಪರಿವರ್ತನೆ ಆಗಬಹುದಾ ಅಂತಂದರೆ ಹೆಸರು ಕಾಳು ದಾನ ಮಾಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ತಿಳ್ಕೊಬೇಕಿತ್ತು. ಸರಿ, ನಿಮ್ಮ ಹೆಸರು? ನನ್ನ ಹೆಸರು ಐಶ್ವರ್ಯ ಅಂತ. ಐಶ್ವರ್ಯ ಅವರೇ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ತಿಳಿಸ್ಕೊಡಿ. 16/12/2006 ಸಂಜೆ 4:31. ಓಕೆ. ಎಲ್ಲಿ ಹುಟ್ಟಿದ್ದು? ದಾವಣಗೆರೆ. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ. ಹೇಳಿ, ಏನು ಪ್ರಶ್ನೆ ಇದೆ? ನನ್ನ ಬಗ್ಗೆನೇ ತಿಳ್ಕೊಬೇಕು. ಅದೇ ನಿಮ್ಮ ಬಗ್ಗೆನೇ ಏನು ಪ್ರಶ್ನೆ ಇದೆಯಮ್ಮ? ಈ ಸ್ಟಡೀಸ್ ಬಗ್ಗೆ ಮತ್ತೆ ಗೌರ್ಮೆಂಟ್ ಕೆಲಸ ಸಿಗುತ್ತಾ ಅಂತ. ಗೌರ್ಮೆಂಟ್ ಕೆಲಸದವರೆಲ್ಲ ಗಲಾಟೆ ಮಾಡ್ತಾಯಿದ್ರೆ ಟಿ ವಿ ನೋಡಲ್ವಾ? ಕೆಲಸಗಳೇ ಸಿಗ್ತಾ ಇಲ್ಲ ಅಂತ. ಏನು ಓದಿರೋದು ನೀವು? BSc. 2027ವರೆಗೂ ಶುಕ್ರ, ಆಮೇಲೆ ಸೂರ್ಯ. 2027ರಿಂದ 30ವರೆಗೂ ಸೂರ್ಯ ಮತ್ತು ಚಂದ್ರ ಬರ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ಗೌರ್ಮೆಂಟ್ ಕೆಲಸ ಸಿಗ್ತಕ್ಕಂಥ ಚಾನ್ಸಸ್ಸು ಸ್ವಲ್ಪ ಆ ಟೈಮಲ್ಲಿದೆ. ಟೀಚಿಂಗ್ ಲೈನ್ ನಿಮಗೆ ಭಾಳ ಒಳ್ಳೆಯದು. ಟೀಚಿಂಗ್ ಲೈನ್ಗೆ ಹೋಗಿ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. 4, 9, 10 ಕಾಂಬಿನೇಷನ್. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಈ ಗರುಡ ಪುರಾಣದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ರಿ. ಸಮಯದ ಅಭಾವ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೂಡ ನಿಮ್ಮ ಹತ್ರ ತಿಳ್ಕೊಳ್ಬೇಕಾಗಿತ್ತು, ಬಟ್ ಆದರೆ ಸಮಯ ಮುಗಿದಿದೆ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನೀವು ಕೂಡ ಹೊಸ ಮನೆ ಅಥವಾ ಅಂಗಡಿ, ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ಏನಾದರೂ ಪ್ಲ್ಯಾನ್ಗಳಿದ್ದರೆ ನಿಮಗೆ ಇಂಟರ್ನಲ್ ಕಿಟ್ ಅಂತಲೂ ಕೂಡ ಸಿಗುತ್ತೆ, ಮತ್ತು ಈ ಫೌಂಡೇಶನ್ ಕಿಟ್ ಅಂತಲೂ ಕೂಡ ಸಿಗುತ್ತೆ. ಈ ಎರಡನ್ನೂ ತೆಗೆದುಕೊಂಡು ನೀವು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಮನೇಲಿ ಏನಾದರೂ ಸಮಸ್ಯೆಗಳಿತ್ತು ಅಂತಂದರೆ ಅಥವಾ ಮನೆ ಕಟ್ಟುವ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಾಯಿತು ಅಂತಂದರೆ ಇದರಲ್ಲಿ ನೀವು ಉಪಯೋಗವನ್ನು ಪಡೆದುಕೊಂಡ್ರೆ ಸಮಸ್ಯೆಗಳು ಪರಿಹಾರ ಆದಂತೆ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ತಿಳಿಯಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನೋಡಿ, ನಕ್ಷತ್ರ ನಾಡಿ ತರಗತಿಗಳನ್ನು ಕೂಡ ಇದೇ ಏಪ್ರಿಲ್ 20ನೇ ತಾರೀಕಿನಂದು ಆರಂಭ ಆಗ್ತಾ ಇದೆ. ನೀವು ಕೂಡ ಈ ನಕ್ಷತ್ರ ನಾಡಿ ತರಗತಿಗಳಿಗೆ ಜಾಯ್ನ್ ಆಗಬಹುದು, ಜ್ಯೋತಿಷ್ಯವನ್ನು ಕಲ್ತ್ಕೊಳ್ಬಹುದು ಅಂತ ಹೇಳ್ತಾ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ಕರೆ ಮಾಡಿ ಅಥವಾ ಮೆಸೇಜನ್ನು ಕೂಡ ನೀವು ಮಾಡಬಹುದು. ಅವರು ಕೂಡ ಸ್ಪಂದಿಸ್ತಾರೆ ಅಂತ ಹೇಳ್ತಾ, ಇನ್ನು ಈಗಾಗಲೇ ನಕ್ಷತ್ರ ನಾಡಿ ತರಗತಿಗಳಲ್ಲಿ ಈ ಜ್ಯೋತಿಷ್ಯವನ್ನು ಕಲ್ತಿರುವಂತಹ ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ. ಏನು ಮಾತನಾಡಿದ್ರು ಅಂತ ನೋಡ್ತಾ ಹೋಗೋಣ. ಇದಾಗಿದೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಸುಮಾರು ವರ್ಷದಿಂದ ಗುರುಜಿರ ಹತ್ರ ನಾನು ಜ್ಯೋತಿಷ್ಯದ ಒಂದು ತರಗತಿಗಳನ್ನು ಅಟೆಂಡ್ ಮಾಡಿದ್ದೀನಿ. ಆಮೇಲೆ ಅವ್ರು ಕಳಿಸಿ ಕೊಡ್ತಕ್ಕಂತಹ ಜ್ಯೋತಿಷ್ಯದ ಜೊತೆಗೆ ಅಗ್ನಿಹೋತ್ರ ಆಗಿರ್ಬೋದು, ಆಮೇಲೆ ವಾಸ್ತು ಕ್ಲಾಸ್ ಆಗಿರ್ಬೋದು, PhD ಆಗಿರ್ಬೋದು, ಎಲ್ಲ ಕ್ಲಾಸನ್ನು ಕೂಡ ಮಾಡಿದ್ದೀನಿ. ಇದೆಲ್ಲ ಕ್ಲಾಸ್ ಮಾಡೋದಕ್ಕೆ ಒಂದು ರೀಸನ್ ಏನಪ್ಪಾ ಅಂತಂದರೆ, ನಾನು ನಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಂದು ಜ್ಯೋತಿಷ್ಯದ್ದು ಒಂದು ಪುರೋಹಿತ ಒಂದು ಫ್ಯಾಮಿಲಿ ಅಂತ ಹೇಳ್ತೀನಿ. ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಮುಂಚೆ ನಮ್ಮ ಅಜ್ಜವ್ರ ಕಾಲದಿಂದ ಹಿಡಿದು, ಅಜ್ಜವ್ರೇ ಲಾಸ್ಟ್ ಅಂತ ಅನ್ಕೋತೀನಿ, ಅವರ ನಂತರ ಒಂದು ಪೀಳಿಗೆ ಬರ್ತಕ್ಕಂಥ ನಮ್ಮ ಫಾದರ್ ಆಗಿರ್ಬೋದು, ನಮ್ಮ ದೊಡ್ಡಪ್ಪ ಅಥವಾ ಯಾರೇ ಆಗಿರ್ಬೋದು, ಅವರು ಜ್ಯೋತಿಷ್ಯದಲ್ಲಿ ಸ್ವಲ್ಪ ಅಷ್ಟೊಂದು ಆಸಕ್ತಿ ಕೊಡಲಿಲ್ಲ. ಕಾರಣಾಂತರದಿಂದ ಅವರು ಅಂದರೆ ಜಾಬಿಗೆ ಹೋಗ್ತಿದ್ರು, ಅದು ತಮ್ಮ ರೂಟೀನ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ರು. ಬಟ್ ಅಷ್ಟೊಂದು ಕಾನ್ಸಂಟ್ರೇಟ್ ಅದರಲ್ಲಿ ಮಾಡಲಿಲ್ಲ. ನಾನು ಕೂಡ ನಮ್ಮದು ಕಾಲೇಜ್ ಮುಗೀತು, ಅದೇ ರೀತಿ ಬೇರೆ ಕಂಪ್ನಿಲೆಲ್ಲ ವರ್ಕ್ ಮಾಡಿದ್ವಿ. ಬಟ್ ಜ್ಯೋತಿಷ್ಯ ಅಂತ ಬಂದಾಗ ಜನ ನಮ್ಮ ಮನೆಗೆ ಕೇಳಿಕ್ ಬಂದಾಗ
ಎಷ್ಟೋ ಸಾರಿ ನನ್ನ ಮನಸ್ಸಿನಲ್ಲಿ ಏನಾಗ್ತಿತ್ತು, ನನಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲದ ಕಾರಣ ನಾನು ಅವ್ರನ್ನ ಅವಾಯ್ಡ್ ಮಾಡ್ತಿದ್ದೆ. ಬೇರೆ ಕಡೆ ಹೋಗಿ ನೀವು ಕೇಳ್ಕೊಳ್ಳಿ, ಆ ಥರ ಹೇಳಲ್ಲ ಅಂತಂತೇಳಿ. ಆದರೆ ಒಂದು ಸೈಡ್ ಏನಾಗ್ತಿತ್ತು, ಜ್ಯೋತಿಷ್ಯ ಫ್ಯಾಮಿಲಿದವರೇ ಆಗಿ ನಾವೇ ಈ ರೀತಿ ಹೇಳಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಮತ್ತೆ ಅದಕ್ಕೆ ಅನ್ಯಾಯ ಮಾಡ್ತಾ ಇದ್ವಿ ಅಂತ ನಾನು ತುಂಬ ಒಂದು ನೋವಿತ್ತು. ಒಂದು ಕಡೆ ಸುಮಾರು ವರ್ಷದಿಂದ